ಚೋಮನ ದುಡಿ ಕಾದಂಬರಿಯನ್ನು ಡಾಕ್ಟರ್ ಕೋಟ ಶಿವರಾಮ ಕಾರಂತರು ಬರೆದಿದ್ದು, ಇದು ಕನ್ನಡ ಸಾಹಿತ್ಯದ ಒಂದು ಶ್ರೇಷ್ಠ ಕೃತಿಯಾಗಿದೆ. ಇದು 1930 ಮತ್ತು 40ರ ದಶಕದ ಸ್ವಾತಂತ್ರ್ಯ ಪೂರ್ವ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿನ ಸಾಮಾಜಿಕ ವ್ಯವಸ್ಥೆ ಮತ್ತು ದಲಿತ ವರ್ಗದ ಶೋಷಣೆಯ ಬದುಕಿನ ಕರಾಳ ಚಿತ್ರಣ ನೀಡುತ್ತದೆ. ಕಾದಂಬರಿಯಲ್ಲಿನ ಪ್ರಮುಖ ಪಾತ್ರಗಳು: ಚೋಮ ಕಾದಂಬರಿಯ ನಾಯಕ. ಇವನು ಹೊಲೆಯ ಸಮುದಾಯಕ್ಕೆ ಸೇರಿದ ಬಡ ಮನುಷ್ಯ. ಇವನಿಗೆ ತನ್ನದೇ ಆದ ಒಂದು ತುಂಡು ಭೂಮಿಯನ್ನು ಬೇಸಾಯ ಮಾಡಿ ಸ್ವಾಭಿಮಾನದ ಜೀವನ ನಡೆಸುವ ತೀವ್ರ ಕನಸಿರುತ್ತದೆ. ಜಾತಿ ನಿರ್ಬಂಧಗಳು, ಬಡತನ ಮತ್ತು ಸಾಲದ ಸುಳಿಯಲ್ಲಿ ಸಿಲುಕಿ ನಲುಗಿ ಹೋಗುತ್ತಾನೆ. ಇವನ ಭಾವನೆಗಳನ್ನು, ಸಂತೋಷ ದುಃಖಗಳನ್ನು ವ್ಯಕ್ತಪಡಿಸಲು ಇವನಿಗೆ ಇರುವ ಏಕೈಕ ಸಾಧನವೆಂದರೆ ದುಡಿ. ಬೆಳ್ಳಿ ಚೋಮನ ಮಗಳು. ತನ್ನ ಕುಟುಂಬದ ಸಾಲ ತೀರಿಸಲು ಕಾಫಿ ತೋಟದಲ್ಲಿ ದುಡಿಯಲು ಹೋಗುತ್ತಾಳೆ. ಅಲ್ಲಿ ತೋಟದ ಗುಮಾಸ್ತನ ಮತ್ತು ಒಡೆಯನ ಶೋಷಣೆಗೆ ಒಳಗಾಗುತ್ತಾಳೆ. ಮನವೇಲ ಕಾಫಿ ತೋಟದ ಗುಮಾಸ್ತ, ಬಡವರನ್ನು ಶೋಷಿಸುವ ಬಂಡವಾಳಶಾಹಿ ಮನಸ್ಥಿತಿಯ ಪ್ರತಿನಿಧಿ. ಇವನು ಬೆಳ್ಳಿಯ ಮೇಲೆ ದೌರ್ಜನ್ಯ ಎಸಗಿ ಚೋಮನ ಸಾಲವನ್ನು ಮನ್ನಾ ಮಾಡುತ್ತಾನೆ. ಸಂಕಪ್ಪಯ್ಯ ಚೋಮ ಕೆಲಸ ಮಾಡುವ ಜಮೀನ್ದಾರ, ಮೇಲ್ಜಾತಿಯ ಪ್ರತಿನಿಧಿ. ಇವನಂತಹ ಭೂಮಾಲೀಕರಿಂದಲೇ ಚೋಮನಂತಹ ಜನರು ಜೀತ ಪದ್ಧತಿ ಮತ್ತು ಸಾಲದ ಸುಳಿಗೆ ಸಿಲುಕುತ್ತಾರೆ. ಚನಿಯ, ಗುರುವ, ಕಾಳ, ನೀಲ ಇವರು ಚೋಮನ ಮಕ್ಕಳು. ಬಡತನ ಮತ್ತು ಅಸಹಾಯಕತೆಯಿಂದ ಕುಟುಂಬದಿಂದ ದೂರಾಗುತ್ತಾರೆ. ಚನಿಯ ಕಾಲರಾದಿಂದ ಸತ್ತರೆ ಗುರುವ ತನ್ನ ಕುಟುಂಬವನ್ನು ತ್ಯಜಿಸಿ ಕ್ರಿಶ್ಚಿಯನ್ ಹುಡುಗಿಯನ್ನು ಮದುವೆಯಾಗಲು ಮತಾಂತರ ಹೊಂದುತ್ತಾನೆ. ಕಾಳ ಕೆರೆಯಲ್ಲಿ ಮುಳುಗಿ ಸಾಯುತ್ತಾನೆ. ದುಡಿಯ ಮಹತ್ವ. ಕಾದಂಬರಿಯ ಶೀರ್ಷಿಕೆ ಚೋಮನ ದುಡಿಯಲ್ಲಿಯೇ ಕೃತಿಯ ಆತ್ಮ ಅಡಗಿದೆ. ಇದು ಭಾವನೆಗಳ ಅಭಿವ್ಯಕ್ತಿಗೆ ಸೂಕ್ತ ವೇದಿಕೆ. ದುಡಿ ಚೋಮನ ಅಂತರಂಗದ ಧ್ವನಿ. ಅವನು ತನ್ನ ಕೋಪ, ಹತಾಶೆ, ಸಂತೋಷ, ನೋವು ಮತ್ತು ಪ್ರತಿಭಟನೆಯನ್ನು ಪದಗಳಲ್ಲಿ ಹೇಳಲು ಸಾಧ್ಯವಾಗದಿದ್ದಾಗ ದುಡಿಯನ್ನು ಬಾರಿಸಿ ತನ್ನ ಭಾವನೆಗಳನ್ನು ಹೊರಹಾಕುತ್ತಾನೆ. ಜಾತಿ ಮತ್ತು ಬಡತನದಿಂದ, ಸಮಾಜದಿಂದ ಹೊರಗುಳಿದ ಚೋಮನಿಗೆ ದುಡಿಯು ಅವನ ಸಮುದಾಯದ ಸಾಂಸ್ಕೃತಿಕ ಅಸ್ಮಿತೆ ಮತ್ತು ಹೆಮ್ಮೆಯ ಪ್ರತೀಕ. ಅಷ್ಟೇ ಅಲ್ಲ, ಕಾದಂಬರಿಯ ಕೊನೆಯಲ್ಲಿ ತನ್ನ ಆಸೆಗಳು ಮತ್ತು ಕುಟುಂಬ ನಾಶವಾದಾಗ ಚೋಮ ಮನೆಗೆ ಬೀಗ ಹಾಕಿ ತನ್ನ ದುಡಿಯನ್ನು ಹುಚ್ಚನಂತೆ ಬಾರಿಸಿ ಸಾಯುತ್ತಾನೆ. ಈ ಕ್ರಿಯೆಯು ಅನ್ಯಾಯದ ಸಾಮಾಜಿಕ ವ್ಯವಸ್ಥೆಯ ವಿರುದ್ಧದ ಅವನ ಕೊನೆಯ ಪ್ರತಿಭಟನೆ ಮತ್ತು ಆಕ್ರೋಶವನ್ನು ಸೂಚಿಸುತ್ತದೆ. ಕಾದಂಬರಿಯ ಪ್ರಮುಖ ವಿಷಯಗಳು: ಜಾತಿ ಶೋಷಣೆ ಮತ್ತು ಅಸ್ಪೃಶ್ಯತೆ. ಇದು ಕಾದಂಬರಿಯ ಕೇಂದ್ರ ವಿಷಯವಾಗಿದೆ. ಹೊಲೆಯ ಸಮುದಾಯಕ್ಕೆ ಸೇರಿದ ಚೋಮನಿಗೆ ಭೂಮಿ ಒಡೆತನದ ಮೂಲಭೂತ ಹಕ್ಕನ್ನು ನಿರಾಕರಿಸಲಾಗುತ್ತದೆ. ಮೇಲ್ಜಾತಿಯವರ ಕಟ್ಟುಪಾಡುಗಳು ಮತ್ತು ಮಡಿವಂತಿಕೆಯಿಂದಾಗಿ ಆತ ಘನತೆಯಿಲ್ಲದೆ ಬದುಕಬೇಕಾಗುತ್ತದೆ. ಬಡತನ ಮತ್ತು ಸಾಲದ ಸುಳಿ. ಚೋಮ ಮತ್ತು ಅವನ ಕುಟುಂಬ ಜೀತದಾಳುಗಳಾಗಿ ಬದುಕುತ್ತಾರೆ. ಸಾಲದಿಂದ ಮುಕ್ತರಾಗಲು ಸಾಧ್ಯವಾಗದೆ ಒಬ್ಬರ ನಂತರ ಒಬ್ಬರು ದುರಂತಗಳಿಗೆ ಬಲಿಯಾಗುತ್ತಾರೆ. ಮತಾಂತರದ ಪ್ರಶ್ನೆ. ಭೂಮಿ ಒಡೆತನದ ಆಸೆಯಿಂದ ಕ್ರಿಶ್ಚಿಯನ್ ಮಿಷನರಿಗಳು ಚೋಮನಿಗೆ ಮತಾಂತರಗೊಳ್ಳುವ ಆಮಿಷ ಒಡ್ಡುತ್ತಾರೆ. ಆದರೆ ಚೋಮ ತನ್ನ ಮೂಲ ಸಂಸ್ಕೃತಿ ಮತ್ತು ನಂಬಿಕೆಯನ್ನು ಬಿಡಲು ಸಿದ್ಧನಾಗುವುದಿಲ್ಲ. ಇದು ಚೋಮನ ಆಂತರಿಕ ಸಂಘರ್ಷವನ್ನು ತೋರಿಸುತ್ತದೆ. ಮಹಿಳೆಯರ ದುರವಸ್ಥೆ. ಬೆಳ್ಳಿಯ ಪಾತ್ರದ ಮೂಲಕ ಕೆಳವರ್ಗದ ಮಹಿಳೆಯರು ಜಾತಿ ಮತ್ತು ಬಡತನದಿಂದಾಗಿ ಅನುಭವಿಸುವ ಲೈಂಗಿಕ ಶೋಷಣೆ ಮತ್ತು ದೌರ್ಜನ್ಯವನ್ನು ಕಾದಂಬರಿ ಬಯಲು ಮಾಡುತ್ತದೆ. ಮಾನವ ಘನತೆಯ ಹೋರಾಟ. ಚೋಮನಿಗೆ ಭೂಮಿ ಎಂದರೆ ಕೇವಲ ಸಂಪಾದನೆಯ ಮೂಲವಲ್ಲ, ಅದು ಘನತೆ ಮತ್ತು ಸ್ವಾಭಿಮಾನದ ಸಂಕೇತ. ಅವನ ಈ ಕನಸು ಮತ್ತು ಅದಕ್ಕಾಗಿ ಅವನು ನಡೆಸುವ ಹೋರಾಟವೇ ಚೋಮನ ದುಡಿ ಕಾದಂಬರಿಯ ತಿರುಳು. ಕತೆ. ಸಂಕಪ್ಪಯ್ಯ ಎಂಬ ಮೇಲ್ಜಾತಿಯ ಧನಿಗಳ ಕೂಲಿ ಆಳು ಚೋಮ. ಆತನಿಗೆ ತನ್ನದೇ ಭೂಮಿ ಹೊಂದಿ ತಾನು ಒಬ್ಬ ಸ್ವತಂತ್ರ ರೈತನಾಗಿ ಕೃಷಿ ಮಾಡಬೇಕು ಎನ್ನುವ ಮಹತ್ವಾಕಾಂಕ್ಷೆ, ಬದುಕಿನ ಹಂಬಲ. ಆದರೆ ಜಾತಿಯ ಕಾರಣದಿಂದ ಸಂಕಪ್ಪಯ್ಯ ಆತನಿಗೆ ಭೂಮಿ ನೀಡಲು ನಿರಾಕರಿಸುತ್ತಾನೆ. ಹಳೆಯ ಸಾಲ ತೀರಿಸಲು ಕೂಲಿ ಕೆಲಸಕ್ಕೆ ಬರಬೇಕು ಎಂದು ಎಸ್ಟೇಟಿನ ಗುಮಾಸ್ತ ಮನವೇಲ ಬಂದು ಚೋಮನ ಮಕ್ಕಳಾದ ಚನಿಯ ಮತ್ತು ಗುರುವರನ್ನು ಕರೆದೊಯ್ಯುತ್ತಾನೆ. ಕುಡಿದು ಹಣ ಹಾಳು ಮಾಡಬೇಡಿ, ಸಾಲ ತೀರಿಸಿ ಹಿಂದಿರುಗಿ, ಮುಂದಿನ ವರ್ಷ ಚನಿಯನಿಗೆ ಹೆಣ್ಣು ನೋಡಿ ಮದುವೆ ಮಾಡುತ್ತೇನೆ ಎಂದು ಚೋಮ ಅತ್ಯಂತ ನೋವಿನಿಂದ ತನ್ನ ಮಕ್ಕಳನ್ನು ಬೀಳ್ಕೊಡುತ್ತಾನೆ. ಎಸ್ಟೇಟಿಗೆ 2-3 ದಿನ ನಡೆದು ಹೋಗುವ ದಾರಿಯಲ್ಲಿ ಚನಿಯ ಮತ್ತು ಗುರುವರು ತಮ್ಮಂತಹ ಅನೇಕ ಕೂಲಿಗಳ ಕಷ್ಟ, ಬಡತನ, ಭಾವನೆಗಳನ್ನು ಕಣ್ಣಾರೆ ಕಾಣುತ್ತಾರೆ. ಮಗಳನ್ನು ಕಳೆದುಕೊಂಡಿದ್ದ ವೃದ್ಧ ದಂಪತಿಗಳ ಏಕೈಕ ಆಸರೆ ಮೊಮ್ಮಗಳು ಕೂಡ ಪ್ರಯಾಣದ ಆಯಾಸಕ್ಕೆ, ಅನಾರೋಗ್ಯಕ್ಕೆ ಮಾರ್ಗಮಧ್ಯೆ ಬಲಿಯಾಗುವುದನ್ನು ಕಾಣುತ್ತಾರೆ. ಅತ್ಯಂತ ದೀರ್ಘ ಪ್ರಯಾಣವನ್ನು ಕಾಲುನಡಿಗೆಯಲ್ಲಿಯೇ ಸವೆಸಿ ಎಸ್ಟೇಟಿಗೆ ಬಂದು ತಲುಪುವ ಚನಿಯ ಗುರುವರು ಅನಾರೋಗ್ಯ ಮತ್ತು ಕುಡಿತದ ಚಟದಿಂದಾಗಿ ಸಾಲ ತೀರಿಸಲು ಸಾಧ್ಯವಾಗುವುದಿಲ್ಲ. ಗುರುವ ನೆರೆಮನೆಯ ಕ್ರಿಶ್ಚಿಯನ್ ಹುಡುಗಿ ಮಾರಿ ಅಂದರೆ ಮೇರಿಯೊಂದಿಗೆ ಸ್ನೇಹ ಬೆಳೆಸಿ ಆಕೆಯನ್ನು ಮದುವೆಯಾಗಲು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಳ್ಳುತ್ತಾನೆ. ಆ ಕಾರಣಕ್ಕೆ ತನ್ನ ಕುಟುಂಬದಿಂದ ದೂರ ಆಗುತ್ತಾನೆ. ಸೋದರನನ್ನು ಒಂದು ಹೆಣ್ಣಿಗೆ ಪರಧರ್ಮಕ್ಕೆ ಕಳೆದುಕೊಂಡ ನೋವಿನಿಂದ ಚನಿಯ ಚೋಮನಲ್ಲಿಗೆ ಹಿಂದಿರುಗುತ್ತಾನೆ. ಹಿಂದಿರುಗಿದ ಕೆಲವೇ ದಿನಗಳಲ್ಲಿ ಅನಾರೋಗ್ಯಕ್ಕೆ ತುತ್ತಾಗಿ ಚನಿಯ ಮರಣ ಹೊಂದುತ್ತಾನೆ. ಹಿಂದಿನ ಸಾಲ ತೀರಿಲ್ಲ ಎಂದು ಮನವೇಲ ಮತ್ತೊಮ್ಮೆ ಬಂದು ಕೂಲಿಗಳಾಗಿ ಬರಲು ಚೋಮನನ್ನು ಒತ್ತಾಯಿಸಿದಾಗ ಆಕ್ರೋಶಗೊಂಡ ಬೆಳ್ಳಿ, ಅಲ್ಲಿ ಮರದ ಕೆಳಗೆ ಮಲಗಿದ್ದಾನೆ, ಅವನನ್ನು ಕರೆದುಕೊಂಡು ಹೋಗು ಎಂದು ರೇಗುತ್ತಾಳೆ. ಆ ಮೂಲಕ ಚನಿಯನ ಸಾವಿನ ವಿಷಯ ತಿಳಿದರೂ ಕೂಡ ಮನವೇಲ ಹಠಬಿಡದೆ ತನ್ನ ಯಜಮಾನನ ಸಾಲ ತೀರಿಸಲು ಯಾರಾದರೂ ಒಬ್ಬರು ಬರಲೇಬೇಕು ಎಂದು ಹೇಳಿ ಬೆಳ್ಳಿಯನ್ನು ಅವಳ ಜೊತೆಗೆ ಆಕೆಯ ತಮ್ಮನನ್ನು ಎಸ್ಟೇಟಿಗೆ ಕರೆದೊಯ್ಯುತ್ತಾನೆ. ಎಸ್ಟೇಟಿಗೆ ಬಂದ ಅವಿವಾಹಿತ ಹುಡುಗಿ ಬೆಳ್ಳಿ ಮನವೇಲನ ಮೋಹದ ಬಲೆಗೆ ಅವನು ತೋರಿಸುವ ಸ್ವಾರ್ಥದ ಅನುಕಂಪಕ್ಕೆ ಸೋತು ತನ್ನ ದೇಹವನ್ನು ಆತನಿಗೆ ಒಪ್ಪಿಸುತ್ತಾಳೆ. ಎಸ್ಟೇಟಿನ ಮಾಲೀಕ ಮೈಕೆಲ್ ಕೂಡ ಆಕೆಯ ಪರಿಸ್ಥಿತಿಯ ಲಾಭವನ್ನು ಪಡೆದು ಅವಳನ್ನು ಬಂಗಲೆಗೆ ಕರೆಸಿಕೊಳ್ಳುತ್ತಾನೆ. ತನ್ನ ಹೀನಾಯ ಬದುಕಿನಿಂದ ಹೇಸಿದ ಬೆಳ್ಳಿ ತನ್ನ ತಂದೆ ಚೋಮನಲ್ಲಿಗೆ ಹಿಂದಿರುಗುತ್ತಾಳೆ. ಈ ಮಧ್ಯೆ ಕೆರೆಯಲ್ಲಿ ಆಟವಾಡಲು ಹೋದ ಚೋಮನ ಮಗ ಕಾಳ ನೀರಿನಲ್ಲಿ ಮುಳುಗಿ ಸಾಯುತ್ತಾನೆ.
ಆತನನ್ನು ಬದುಕಿಸುವ ಅವಕಾಶವಿದ್ದರೂ ಜಾತಿಯ ಕಾರಣಕ್ಕೆ ಹಿಂಜರಿದು ಈಜು ಬರುವ ಬ್ರಾಹ್ಮಣ ಹುಡುಗ ಕಾಳನ ಸಾವಿಗೆ ಕಾರಣನಾಗುತ್ತಾನೆ. ಹೀಗೆ ಜಾತಿ ಎಂಬುದು ಚೋಮನ ಬದುಕನ್ನಷ್ಟೇ ಅಲ್ಲ, ಅವನ ಮಗನ ಜೀವವನ್ನು ಕೂಡ ಬಲಿ ತೆಗೆದುಕೊಳ್ಳುತ್ತದೆ. ಹೀಗೆ ತನ್ನ 2 ಗಂಡು ಮಕ್ಕಳನ್ನು ಸಾವಿಗೆ, ಇನ್ನೊಬ್ಬ ಮಗನನ್ನು ಮತಾಂತರಕ್ಕೆ ಕಳೆದುಕೊಂಡ ಚೋಮ ಮತ್ತೊಮ್ಮೆ ಸಂಕಪ್ಪಯ್ಯನಲ್ಲಿ ಸ್ವತಂತ್ರ ರೈತನಾಗುವ ತನ್ನ ಹಂಬಲವನ್ನು ಹೇಳಿಕೊಂಡು ಮತ್ತೊಮ್ಮೆ ನಿರಾಕರಣೆಗೆ, ಅವಮಾನಕ್ಕೆ ಒಳಗಾಗುತ್ತಾನೆ. ಇದ್ದ ಮಕ್ಕಳಲ್ಲಿ 2 ಕಳೆದುಕೊಂಡು ಆಗಿದೆ. ಬದುಕಿರುವ ಗುರುವ ಬೇರೆ ಜಾತಿ ಎಂಬ ಕಾರಣಕ್ಕೆ ಆತನನ್ನು ಯಾಕೆ ಕಳೆದುಕೊಳ್ಳಬೇಕು? ಆತನ ಸಹಾಯವನ್ನು ಪಡೆದು ಕ್ರಿಶ್ಚಿಯನರಿಂದ ಭೂಮಿ ಪಡೆದು ಸ್ವತಂತ್ರ ರೈತನಾಗು ಎಂದು ಬೆಳ್ಳಿ ತನ್ನ ತಂದೆ ಚೋಮನನ್ನು ಪ್ರೇರೇಪಿಸುತ್ತಾಳೆ. ಅವಳ ಮಾತಿಗೆ ಒಪ್ಪಿ ಚೋಮ ಮತಾಂತರಗೊಂಡು ತನ್ನಿಂದ ದೂರಾಗಿದ್ದ ಮಗ ಗುರುವನನ್ನು ಕಾಣಲು ಹೋಗುತ್ತಿರುತ್ತಾನೆ. ದಾರಿಯಲ್ಲಿ ಸಿಕ್ಕುವ ತಮ್ಮ ದೈವ ಪಂಜುರ್ಲಿಯನ್ನು ಕಂಡು ಆತನಿಗೆ ಹೆದರಿಕೆಯಾಗುತ್ತದೆ. ತಲಾಂತರದಿಂದ ತಮ್ಮನ್ನು ಪೋಷಿಸಿರುವ ತಮ್ಮ ದೈವ ತಮ್ಮ ಮೇಲೆ ಮುನಿಯಬಹುದು ಎಂದು ಭಯವಾಗಿ ಆತ ಮಾರ್ಗ ಮಧ್ಯದಿಂದಲೇ ಹಿಂದಿರುಗುತ್ತಾನೆ. ಹಿಂತಿರುಗಿ ಬಂದು ಗುಡಿಸಲಿನ ಬಾಗಿಲು ತೆರೆದು ಚೋಮನಿಗೆ ಮಗಳು ಬೆಳ್ಳಿ ಮನವೇಲನ ಜೊತೆ ಸಲುಗೆಯಿಂದ ಕುಳಿತಿರುವುದು ಕಂಡು ಆಕೆಯ ಗುಟ್ಟೆಲ್ಲ ಅರಿವಿಗೆ ಬರುತ್ತದೆ. ಕ್ರೋಧಗೊಂಡು ಆತ ಆಕೆಯನ್ನು ಹೊಡೆದು ಗುಡಿಸಲಿನಿಂದ ಆಚೆ ತಳ್ಳಿ ಬಾಗಿಲು ಹಾಕಿಕೊಂಡು ಆವೇಶಭರಿತನಾಗಿ ದುಡಿಯನ್ನು ಬಡಿಯುತ್ತಾ ಪ್ರಾಣ ಬಿಡುತ್ತಾನೆ.